ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕೋಟೇಶ್ವರರಾವ್, ಹೊಸ ಯುಗದ ಆಧ್ಯಾತ್ಮಿಕ ಚಿಂತಕ. ಇವತ್ತಿನ ದಿನ ಭಾಳ ಮುಖ್ಯವಾದ ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತೇಳಿ ಬಂದಿದ್ದೇನೆ. ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಈ ಸೃಷ್ಟಿಯಲ್ಲಿ ಒಂದು ಅದ್ಭುತ ಅಂದರೆ ಅದು ಮನುಷ್ಯನಿಗಿಂತಲೂ ಅದ್ಭುತವಾದ ಜೀವ ಪದಾರ್ಥವು ಮತ್ತೊಂದು ಈ ಭೂಮಿಯ ಮೇಲೆ ಇಲ್ಲವೇ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಸಹ ಸೃಷ್ಟಿಕರ್ತ ಅಂತಾರೆ. ಮನುಷ್ಯನಿಗೆ ಸಹ ಸೃಷ್ಟಿಕರ್ತ. ತನ್ನ ಬುದ್ಧಿವಂತಿಕೆಯಿಂದ, ಪ್ರಜ್ಞಾಶಕ್ತಿಯಿಂದ ಅನೇಕ ವಿಷಯಗಳನ್ನು ಮನುಷ್ಯ ಸೃಷ್ಟಿ ಮಾಡಿದ್ದಾನೆ. ಅನೇಕ ವ್ಯವಸ್ಥೆಗಳನ್ನು ರೂಪಿಸಿದ್ದಾನೆ. ಆ ಥರ ರೂಪಿಸಿರುವಂಥ ವ್ಯವಸ್ಥೆಗಳಲ್ಲಿ ಒಂದು ಅದ್ಭುತವಾದ ವ್ಯವಸ್ಥೆಯೇ ಕುಟುಂಬ ವ್ಯವಸ್ಥೆ. ಕುಟುಂಬ ವ್ಯವಸ್ಥೆ ಅನ್ನೋದು ಮನುಷ್ಯನ ಮೇಧೋ ಸಂಪತ್ತಿನ ಒಂದು ಕಾಣಿಕೆ. ಮನಸ್ಸಿನ ಮೇಧೋ ಸಂಪತ್ತಿನ ಒಂದು ಕಾಣಿಕೆ. ಅದೇ ಇವತ್ತಿನ ದಿನ ಏನಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಸಂತೋಷಕರ ಜೀವನಕ್ಕಾಗಿ ಕುಟುಂಬ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥ ಮನುಷ್ಯ ಅದೇ ಕುಟುಂಬ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ಆಗವಲ್ಲದು. ಗಂಡ ಹೆಂಡತಿ ನಡವಳಿಕೆ ಜಗಳ, ತಂದೆ ಮಕ್ಕಳ ನಡವಳಿಕೆ ಜಗಳ, ಅಣ್ಣ ತಮ್ಮರ ನಡವಳಿಕೆ ಜಗಳ, ಅಕ್ಕ ತಂಗಿಯರ ನಡವಳಿಕೆ ಜಗಳ. ಏನು ಈ ಪರಿಸ್ಥಿತಿಗೆ ಕಾರಣ? ಮನೋವೈಷಮ್ಯಗಳು ಮತ್ತು ಸಪರೇಟಿಸಮ್. ಇದಕ್ಕೆ ಇವೆಲ್ಲ ನಾವು ನಿರ್ಮಾಣ ಮಾಡಿರುವಂಥ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ನಾವೇ ನಮ್ಮನ್ನು ಸರಿಯಾಗಿ ತೊಡಗಿಸಿಕೊಳ್ಳಕ್ಕೆ ಆಗಬಲ್ಲದು ಅಂದರೆ ಕಾರಣ ಏನು? ಭಾಳ ಗಂಭೀರವಾದಂಥ ವಿಚಾರ ಇದು. ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ನಾವು ತಿಳ್ಕೊಳ್ಳೇಬೇಕು. ಹಾಗಾಗಿ GB ಫೌಂಡೇಶನ್ಸ್ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಜೂನ್ 5ರಿಂದ ಜೂನ್ 7ರವರೆಗೂ, ಜೂನ್ 5ರಿಂದ ಜೂನ್ 7ನೇ ತಾರೀಕುವರೆಗೂ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಧ್ಯಾನ ಹಬ್ಬ 12 ಆಧ್ಯಾತ್ಮಿಕ ಕುಟುಂಬ ಶಿಬಿರ. ಕುಟುಂಬ ವ್ಯವಸ್ಥೆಯಲ್ಲಿರುವಂಥ ಸೂಕ್ಷ್ಮತೆಯನ್ನು ಸರಿಯಾಗಿ ತಿಳಿಯಲು ತಾವು ತಮ್ಮ ಸಹಕುಟುಂಬ ಸಪರಿವಾರ ಸಮೇತವಾಗಿ ಈ ಒಂದು ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 12 ಆಧ್ಯಾತ್ಮಿಕ ಕುಟುಂಬ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಕೋಟೇಶ್ವರರಾವನ ಕಲ್ಕಲೆಯ ವಿನಂತಿ. ಮರೆಯದಿರಿ. ಜೂನ್ 5 ಶುಕ್ರವಾರ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಧ್ಯಾನ ಹಬ್ಬ 12 ಆರಂಭ ಆಗುತ್ತೆ. ಜೂನ್ 7 ಭಾನುವಾರ ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಮುಕ್ತಾಯಗೊಳ್ಳುತ್ತೆ. ಈ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಅವಗಾಹನ ಶಿಬಿರದಲ್ಲಿ ತಾವು ಭಾಗವಹಿಸಿ, ಹಾಗೆ ತಮ್ಮ ಬಂಧು ಮಿತ್ರರಿಗೂ ಈ ಮಾಹಿತಿಯನ್ನು ತಲುಪಿಸಿ. ಧನ್ಯವಾದಗಳು. ನಿಮ್ಮ ಕೋಟೇಶ್ವರರಾವ್.